ಈ ಪ್ರೀತಿ ಪ್ರೇಮ ಲವ್ ಅನ್ನೋದಿದೆಯಲ್ಲ 3 ದಿವಸದಷ್ಟೇ. ಚೀಟೆ ಜಾಸ್ತಿ ಆಗಿರುತ್ತೆ. ಎಂಥ ಚೀಟೆ ಅಂದರೆ ಅದು ಟೇಬಲ್ ಬ್ರೋ. ಪುಣ್ಯಾತ್ಮ 2 ಜನ ಹೆಂಡ್ತಿರು 2 ಜನನು ಕೈ ಕೊಟ್ಟು ಹೊಂಟೋದ್ರು. ಕಾಮನ್ ಆಗಿ ಇತ್ತು, ಬ್ರೇಕಪ್ ಆಯಿತು, ನೆಕ್ಸ್ಟ್ ಮಂತ್ ಅವ್ಳು ಮದುವೆ. ಏನು ಮಾಡೋಕ್ಕಾಗಲ್ಲ. ಇವಾಗ ವಾಟ್ಸಪ್ಪಲ್ಲಿ ಇದ್ದಾರೆ, ಮೆಸೇಜ್ ಮಾಡೋಕ್ಕಾಗಲ್ಲ. ಹುಡುಗ ಹುಡುಗಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಅಂದರೆ ಒಂದು ಅಟ್ರಾಕ್ಷನ್ ಆಗುತ್ತೆ, 1 ವೀಕ್ ಲವ್, ಅದಾದಮೇಲೆ ಇಬ್ರಿಗೂ ಟಾಕ್ಸಿಕ್ ಅನಿಸುತ್ತೆ, ಇಬ್ಬರು ಅರ್ಧ ದೂರ ಹೋಗ್ತಾರೆ. ಗೋವಿಂದ ಅಷ್ಟೇ. ಸಿಂಗಲ್ ಅದ್ಯಾಕೆ ಬ್ರೋ ಅಷ್ಟು ಬೇಜಾರಾಗಿ ಹೇಳ್ತಿದ್ದೀರಾ? ಸಿಂಗಲ್ ಆಗಿರೋರು ದಯವಿಟ್ಟು ಸಿಂಗಲ್ ಆಗಿ ಇರಿ, ಲೈಫ್ ತುಂಬಾ ಚೆನ್ನಾಗಿದೆ. ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪು ಮತ್ತು ನೀರಿವೆಯಾ? ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಏನಿಲ್ಲ ಬ್ರೋ, ನೋಡಿ ಸಿಂಗಲ್ ಆಗಿದೆ, ಎಲ್ಲ ಹುಡುಗಿ ನೋಡಿ ಚೆನ್ನಾಗಿದೆ ಅನ್ಕೊಂಡ್ಬೇಕು, ಹೋಯ್ತಾ ಇರ್ಬೇಕಷ್ಟೇ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಫ್ರೆಂಡ್ಸ್ ಹೇಳಿದ್ರೆ ಪಟಾಯಿಸಿರೋರು ತಾನೆ. ಗರ್ಲ್ಸ್ ಆರ್ ಬ್ಲೈಂಡ್. ನಿಜವಾದ ಬೆಸ್ಟಿ ಅಂತ ಯಾರು ಇರ್ತಾರೆ? ಯಾರೋ ಬೆಸ್ಟ್ ಫ್ರೆಂಡ್ ಇರೋ ಒಬ್ರು ಇರ್ತಾರೆ. ಬೆನಿಫಿಟ್ ಮಾಡ್ಕೊಂತ ಇದಾರೆ ಇಬ್ರು. ಯಾರ್ದೋ ಗಾಡಿ ಇವ್ನು ಸರ್ವಿಸ್ ಮಾಡ್ದಂಗೆ. ನಿಮ್ಮ ಅಪ್ಪ ಕೊಡ್ತಾನೆ. ನೀವನ್ನು ಲವ್ ಮಾಡೋದು ಅವನು ಲವ್ ಮಾಡೋದು ಸುಮ್ಮನೆ ಮೆಜೆಸ್ಟಿಕ್ಕಿಗೆ ಹೋದ್ರೆ ಮೂಸು ನೋಡಲ್ಲ. ಜೀವನದಲ್ಲಿ ಮುಂದೆ ಬಾ, ಸಂಪಾದನೆ ಮಾಡು. ಇಂಥ 100 ಅಲ್ಲ 1000 ಹುಡುಗಿರಿ ನಿಂದೆ ಬೀಳ್ತಾರೆ. ನಾನು ಈ ಕ್ವಶನ್ಸ್ ಎಲ್ಲ ಏನಕ್ಕೆ ಇಂಪ್ಲಿಮೆಂಟ್ ಮಾಡ್ತೀನಿ ಅಂದ್ರೆ, ನೋಡೋರ್ಗಾದ್ರೆ ಒಂದು ಪಾಯಿಂಟ್ ಆಫ್ ವ್ಯೂ ತಿಳ್ಕೊಳ್ಳಿ, ಈ ತರ ಜನ ನೋಡ್ತಿದ್ದಾರೆ ಅಂತ. ಈ ಜನರೇಷನ್ ಅಲ್ಲಿ ಈ ತರ ಫ್ರೆಂಡ್ಸ್ ಮತ್ತೆ ಈ ತರ ಹೆಣ್ಮಕ್ಳು, ಈ ತರ ಗಂಡ್ ಮಕ್ಳು ನಾನು ನಿಜ ನೋಡಿದ. ಎಣ್ಣೆ ಹೊಡೆದ್ರೆ ತೂರಾಟ, ಲವ್ವಲ್ ಬಿದ್ರೆ ಆರಾಟ, ಏನ್ ಮಾಡಿದ್ರೆ ಜೈಲು ಊಟನೇ. ನಮಸ್ತೆ, ವಣಕಂ, ನಮಸ್ಕಾರ. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ಕನ್ನಡ ಬರುತ್ತಲ್ಲ? ಬರುತ್ತೆ ಬ್ರೋ. ಇವಾಗ ಫೆಬ್ರವರಿ 14 ಏನಿದು? ಫೆಬ್ರವರಿ 14 ನಮ್ಮ ಫ್ರೆಂಡ್ ಬರ್ತ್ಡೇ ಐತೆ. ಒನ್ ಆಫ್ ದಿ ವೇಸ್ಟ್ ಡೇ. ಗರ್ಲ್ ಫ್ರೆಂಡ್ ಇದ್ದಾರೆ, ಗರ್ಲ್ ಫ್ರೆಂಡ್ ಜೊತೆ ಸುತ್ತಾಡ್ತಾ ಇರ್ತಾರೆ ಅಲ್ಲಿ ಇಲ್ಲಿ. ಗರ್ಲ್ ಫ್ರೆಂಡ್ ಇದ್ದಾರೆ, ನಮ್ಮಂತವ್ರು ಸುಮ್ಮನೆ ಬೇಕಾರೆ ಬಿದ್ದಿರ್ಬೇಕು ಅಷ್ಟೇ. ಲವರ್ಸ್ ಡೇ ಅಷ್ಟೇ ಬ್ರೋ. ವ್ಯಾಲೆಂಟೈನ್ಸ್ ಡೇ ಅಂತಾರೆ ಅದೆಲ್ಲೂ ಪ್ರೂವ್ ಆಗಿಲ್ಲ. ಬ್ಲ್ಯಾಕ್ ಡೇ ಕಪಲ್ಸ್ಗೆ ವ್ಯಾಲೆಂಟೈನ್ಸ್ ಡೇ, ಬೇರೆಯವ್ರಿಗೆ ಬ್ಲ್ಯಾಕ್ ಡೇ. ಬ್ಲ್ಯಾಕ್ ಡೇ ಅಂತ ಹೇಳ್ಬೋದು. ಇವಾಗ ವ್ಯಾಲೆಂಟೈನ್ಸ್ ಡೇ ಬರ್ತಿದೆ. ವ್ಯಾಲೆಂಟೈನ್ಸ್ ಡೇನ ಏನಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ? ಬ್ರೋ, ಚೀಟೆ ಜಾಸ್ತಿ ಆಗಿರುತ್ತೆ. ಎಂಥ ಚೀಟೆ ಅಂದರೆ ಅದು ಹೇಳೋಕ್ಕಾಗಲ್ಲ, ಎಕ್ಸ್ಪ್ರೆಸ್ ಅಲ್ಲಿ ಕೊಡೋಕ್ಕಾಗಲ್ಲ. ಗೊತ್ತಿಲ್ಲ ಬ್ರೋ, ನಾವು ಮಾಡಿಲ್ಲ ಒಂದ್ಸರಿನೂ. ನೋಡ್ರಿ ಒಂದ್ಸರಿನ ಮಾಡಿಲ್ಲ. ಯಾಕೆ? ಯಾರು ಹುಡುಗಿನೇ ಇಲ್ಲ ಬ್ರೋ, ಎಲ್ಲ ಮಾಡ್ತೀರಾ? ವೇಸ್ಟ್ ಆಫ್ ಮನಿ ಫಾರ್ ವೀಕ್. ಮಾಡೋ ಕೆಲಸ ಇಲ್ಲ, ಅದಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ. ವರ್ಷ ಪೂರ್ತಿ ಅವರು ಜೊತೆಗೆ ಇರ್ತಾರೆ, ಅವತ್ತಿನ ದಿವಸ ಮಾತ್ರ ಯಾಕೆ ಸೆಲೆಬ್ರೇಟ್ ಮಾಡೋದು? ವರ್ಷ ಪೂರ್ತಿ ಸ್ಪೆಷಲ್ ಅನ್ಕೊಂಡು ಅವತ್ತು 1 ದಿವಸಕ್ಕೆ ಹೆಚ್ಚಾಗಿ ಲವ್ ಮಾಡ್ಕೊಂಡು ಸ್ಪೆಷಲ್ ಲವ್ ಬರುತ್ತೆ ಅವತ್ತು. ಸ್ಪೆಷಲ್ ಲವ್ ಬರುತ್ತೆ ಅವತ್ತೊಂದಿನ. ವರ್ಷ ಪೂರ್ತಿ ಲವ್ ಮಾಡಿ ವ್ಯಾಲೆಂಟೈನ್ಸ್ ಡೇ ಏನಕ್ಕೆ ಬೇಕು ಅಂತ. ಮದರ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾರೋ, ಫಾದರ್ಸ್ ಡೇ ಅದಂತೂ ಪಕ್ಕ ಸೆಲೆಬ್ರೇಟ್ ಮಾಡ್ತಾರೆ ಅಷ್ಟೇ. ನಾವು ವೆಲ್ಕಮ್ ಟು ದ ಪಾಯಿಂಟ್. ನೀವು ಸಿಂಗಲ್ ಕಮಿಟೆಡ್ ಅಂದ್ರೆ ಮದುವೆ ಆಗಿದೆಯಾ ನಿಮಗೆ? ಹೆಂಗ್ ಕಾಣಿಸ್ತೀವಿ ಬ್ರೋ? ಸಿಂಗಲ್ ಬ್ರೋ ನಾವು. ಸಿಂಗಲ್? ಯಾಕೆ? ಲವ್ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಬ್ರೋ. ನಮ್ ಲೈಫ್ ಇದೆ, ಇನ್ನು ಏನೋ ಮಾಡ್ಬೇಕು ಅನ್ಕೊಂಡಿದ್ದೀರಿ. ಕಾಲೇಜ್ ಲೈಫಲ್ಲ ಎಲ್ಲ ಇತ್ತು, ಅದೆಲ್ಲ ನಾರ್ಮಲ್. ಕಾಲೇಜ್ ಲೈಫ್ ಎಲ್ಲರಿಗೂ ಇದ್ದೇ ಇರುತ್ತೆ, ಕಾಮನ್ ಆಗಿ ಇತ್ತು, ಬ್ರೇಕಪ್ ಆಯಿತು, ನೆಕ್ಸ್ಟ್ ಮಂತ್ ಅವ್ಳು ಮದುವೆ. ಏನು ಮಾಡೋಕ್ಕಾಗಲ್ಲ. ಇವಾಗ ವಾಟ್ಸಪ್ಪಲ್ಲಿ ಇದ್ದಾರೆ, ಮೆಸೇಜ್ ಮಾಡೋಕ್ಕಾಗಲ್ಲ. ಒಬ್ರು ಲೈಫಲ್ಲಿ ಮಾಡ್ಬಾರ್ದಲ್ಲ, ಹೋದ್ರೆ ಬಿಟ್ಕೊಟ್ಬಿಡ್ಬೇಕು ಅಂದ್ಬಿಟ್ಟು, ಎಲ್ಲೇ ಇರಲಿ ನಮ್ಮ ಹುಡುಗಿ ಚೆನ್ನಾಗಿರ್ಲಿ ಅಂದ್ಬಿಟ್ಟು ಬಿಟ್ಕೊಟ್ಬಿಡ್ಬೇಕು. ತುಂಬ ಹಗುರವಾದ ಮನಸ್ಸು, ಪರವಾಗಿಲ್ಲ. ನನಗೆ ಮದುವೆ ಆಗಿದೆ, 2 ಜನ ಹೆಂಡ್ತಿರು 2 ಜನನು ಕೈ ಕೊಟ್ಟು ಹೊಂಟೋದ್ರು. ಯಾರು ನನ್ನ ಜೊತೆ ಇಲ್ಲ. ನಾನು ಒಬ್ಬನೇ ಬ್ಯಾಚುಲರು. ಸಿಂಗಲ್ ಎಲ್ಲರೂ ಸಿಂಗಲ್. ಯಾಕೆಂದ್ರೆ ನಮಗೆ ಯಾರು ಬೀಳ್ತಾರೆ ಬ್ರೋ? ಬ್ರೋ, ಈ ತರ ಹೇಳೋರೆ ಲೈನ್ ಉದ್ದದ ನಿಲ್ಸಿರ್ತಾರೆ. ಆತರ ಏನಿಲ್ಲ. ಸಿಂಗಲ್ ಯಾಕಂದ್ರೆ ಯಾರಿಲ್ಲ, ಏನ್ ಮಾಡೋದು? ನಾವೆಲ್ಲ ಹಾಸ್ಟೆಲರ್ಸ್ ಅಂತೀವಿ. ಹಾಸ್ಟೆಲ್ ಬಾಯ್ಸ್ ನಮ್ಗೆ ಎಂತರೂ ಬೇಕಾಗಿಲ್ಲ. ನಾವು ಹಾಸ್ಟೆಲ್ ಬಾಯ್ಸ್ ಇದ್ದಾರೆ ನಮ್ಮ ಜೊತೆಗೆ ಎಂಜಾಯ್ ಮಾಡಕ್ಕೆ, ಸಾಕು, ಅವ್ರ ಜೊತೆ ಎಂಜಾಯ್ ಮಾಡ್ತೀವಿ. ನಾನು ಸಿಂಗಲ್. ನೋಡಿ, ಹೇಳೋದು ಸ್ವಲ್ಪ ಖುಷಿಯಿಂದ ಹೇಳಿದ್ದೇವೆ. ಈಗಂತೂ ಸಿಂಗಲೇ ಬ್ರೋ. ನಿಜವಾಗ್ಲು ನಾವು ಸಿಂಗಲೇ ಬ್ರೋ. ನಾವು ಕಮಿಟ್ ಆಗೋರು ಕಂಡ್ರೆ ಆಗಲ್ಲ, ಕಲ್ಲೆತ್ಕೊಂಡು ಹೊಡಿಯೋಣ ಅನ್ಸುತ್ತೆ. ಯಾಕ ಕೋಪ? ಆ ಕೋಪ ಮೋಸ ಮಾಡ್ತಾರಲ್ಲ ಹುಡುಗಿರು, ಅವ್ರ ಮೇಲೆ ಇರೋ ಕೋಪ ಅದು. ಬ್ರೋ, ಎಲ್ಲ ಹುಡುಗಿರು ಅದೇ ತರ ಇರಲ್ಲ ಬ್ರೋ. ಅದು ಹೇಳಕ್ಕಾಗಲ್ಲ ಬ್ರೋ. ಇರಲ್ಲ, ಕೆಲವೊಂದು ಹುಡುಗಿರು ಇರ್ತಾರೆ ಬ್ರೋ, ಆಟಗಳು ಆಡ್ಬಿಟ್ಟು ಒಬ್ರು ಲೈಫ್ ಹಾಳು ಮಾಡ್ತಾರೆ. ಹೇಳಿ, ಹುಡುಗಿರೋದ ಕೇಳ್ಕೊಳ್ಳೋದು ಒಂದೇ, ಲವ್ ಮಾಡಿ ಪರವಾಗಿಲ್ಲ, ಕೊನೆ ಮದುವೆ ಆಗಿ. ಎಣ್ಣೆ ಹೊಡೆದ್ರೆ ತೂರಾಟ, ಲವ್ವಲ್ ಬಿದ್ರೆ ಆರಾಟ, ಏನ್ ಮಾಡಿದ್ರೆ ಜೈಲು ಊಟನೇ.
ಸಿಂಗಲ್ ಸಿಂಗಲ್ 100% ಸಿಂಗಲ್ ಸಿಂಗಲ್ ಪಸಂಗ ಇಪ್ಪ ಮಿಂಗಲ್ ಆಗ ಬಂದಿರಕೋ ತಾಜ್ ಮಹಲ್ ಕಟ್ಟರೆ ಎಲ್ಲ ಚೈಲ್ಡ್ಹುಡ್ ಫ್ರೆಂಡ್ಸ್ ಓಕೆ ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ಕ್ರಶ್ ಇತ್ತು ಬಟ್ ಒಪ್ಕೊಳ್ಳಿಲ್ಲ. ಪ್ರೀತಿ ಒಂದ್ ರೀತಿ ಹಕ್ಕಿ ಇದ್ದ ಹಾಗೆ, ಅದನ್ನ ತುಂಬಾ ಗಟ್ಟಿಯಾಗಿ ಹಿಡ್ಕೊಂಡ್ರೆ ಸತ್ತೋಗುತ್ತೆ, ಸ್ವಲ್ಪ ಹಿಡ್ತಾ ಕೊಟ್ರೆ ಹಾರೋಗುತ್ತೆ. ಸೊ ಪ್ರೀತಿನ ಯಾವಾಗ್ಲೂ ಪ್ರೀತಿಯಿಂದ ನೋಡ್ಕೊಳ್ಳಿ, ಯಾವಾಗ್ಲೂ ಜೊತೆಲಿರುತ್ತೆ. ಒಪ್ಕೊಳ್ಳಿಲ್ಲ ಬಿಡಿ ಬ್ರೋ. ನೆಕ್ಸ್ಟ್ ಇನ್ನು ಚೆನ್ನಾಗಿರೋ ಹುಡುಗಿನೇ ಸಿಗ್ತಾಳೆ. ಹಂಗೆ ಅನ್ಕೊಂಡು ಸುಮ್ಮನೆ ಆಗಿದ್ದೀನಿ ಬ್ರೋ. ಯಾವತ್ತೋ ಒಂದಿನ ಮದುವೆ ಆಗೇ ಆಗ್ತೀವಿ, ಯಾಕೆ ತಲೆ ಕೊಡಿಸ್ಕೋಬೇಕು? ಅದಕ್ಕೆ ಇಲ್ಲಿ ಲವ್ ಮಾಡ್ಕೊಳ್ಬೇಕು. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಓಕೆ, ನೀವು ಅವಾಗಿಂದ ಯೋಚನೆ ಮಾಡ್ತಿದ್ದೀರಾ ಆನ್ಸರ್ ಏನ್ ಮಾಡ್ತೀರಾ ಅಂತ? ಏನು ಪಾಯಿಂಟ್ ಸಿಗ್ತಾ ಇಲ್ಲ ಬ್ರೋ, ಅದಕ್ಕೆ ಸುಮ್ಮನೆ ಯೋಚನೆ ಮಾಡ್ತಾ ಇದೆ. ಸರಿ. ಸಿಂಗಲ್ ಏನು ಬಂದಿದ್ದೀವಿ, ಸಿಂಗಲ್ ಯಾರು ಸಿಕ್ಕಿಲ್ಲ ಅನ್ನೋ ಸುಮ್ಮನಿದ್ದೀವಿ. ಯಾರು ಸಿಕ್ಕಿಲ್ಲ ಅಂತ ಫ್ರೆಂಡ್ಸ್ ಹೇಳಿದ್ರೆ ಪಟಾಯಿಸಿರೋ ತಾನೆ. ಇವ್ರಿಗೆ ಹೇಳಿ ಅಂತ ಪಟಾಯಿಸಿ ಅದಕ್ಕಿಂತ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ಕೊಡಲ್ಲ ಮಾಡ್ಕೊಡಲ್ಲ. ಅವರು ಪಾಪ ಎಂಜಾಯ್ ಮಾಡ್ಲಿ ಲೈಫ್ ನ ಅಂತ ಏನಿಲ್ಲ ಬ್ರೋ, ನೋಡಿ ಸಿಂಗಲ್ ಆಗಿದೆ, ಎಲ್ಲ ಹುಡುಗಿ ನೋಡಿ ಚೆನ್ನಾಗಿದೆ ಅನ್ಕೊಂಬೇಕು, ಹೋಯ್ತಾ ಇರ್ಬೇಕಷ್ಟೇ. ಅಷ್ಟೇ. ಕಳ್ಳೀವಳು ಅಯ್ಯೋ ಕಳ್ಳೀವಳು. ಓಕೆ, ನಾನು ಇವಾಗ ಇಬ್ಬರು ಪಾಯಿಂಟ್ ಆಫ್ ವ್ಯೂ ಇಂದ ಹೇಳ್ತಾ ಇದೀನಿ, ಹುಡುಗ ಹುಡುಗಿ ಪಾಯಿಂಟ್ ಆಫ್ ವ್ಯೂ ಹೇಳ್ತಿದ್ದೀನಿ. ಇವಾಗ ಲವರ್ಸ್ ಆಗಿರ್ತಾರೆ, ಆದ್ರೂ ಬಾಯ್ ಬೆಸ್ಟಿ, ಗರ್ಲ್ ಬೆಸ್ಟಿ, ಅಣ್ಣ ತಂಗಿ ಅಂತ ಓಡಾಡ್ತಿರ್ತಾರಲ್ಲ, ಅದಕ್ಕೆ ಏನ್ ಹೇಳ್ತೀರಾ? ಅದೆಲ್ಲ ದೊಡ್ಡ ಫ್ರಾಡ್. ಬ್ರದರ್ಸ್ ಅಂದ್ರೆ ಅವ್ರ ಅಪ್ಪನ್ಗೆ ಹುಟ್ಟಿದ್ರೆ ಅವ್ರ ಬ್ರದರ್ಸ್ ಅನ್ಕೊಳ್ಳಿ. ಅದು ಬೇರೆ ಯಾರು ನಾನು ಅಣ್ಣ ಅಂದ್ರೆ ಅದೇ ಹೆಂಗೆ ಬ್ರೋ? ಈಗ ಹೌದಲ್ಲ, ಹುಡುಗ ಇದಾನ, ನೀ ಏನೋ ಕ್ಲೋಸ್ ಆಗಿ ಶೇರ್ ಮಾಡ್ಬೇಕಾ? ಅವ್ನು ಇದಾನಲ್ಲ, ಅವ್ನ ತಲ್ಲಿ ಶೇರ್ ಮಾಡ್ಕೊಳ್ರಿ. ಅದನ್ನ ಬಿಟ್ಟು ಯಾವನು ಅಣ್ಣ ಅಂತ ಹೆಂಗಂತೆ ಹಿಂಗೆ ಅವೆಲ್ಲ ಅಲ್ಲ ಬ್ರೋ. ಎಲ್ಲ ಇದೆಲ್ಲ ಹೊಸ ಫ್ರಾಡ್ ಎಲ್ಲ ಸುಮ್ಮನೆ ಮಾಡ್ತಾ ಇರ್ತಾರೆ, ಅದೆಲ್ಲ ಸುಮ್ಮನೆ ಹಂಗೆ ಆಡ್ತಾ ಇದ್ದಾರೆ. ಲಾಸ್ಟಲ್ಲಿ ಎಲ್ಲ ಗೊತ್ತಿರೋದೇ ಎಲ್ಲ ಅದು. ಲವರಲ್ಲೇ ಫ್ರೆಂಡು ಎಲ್ಲ ನೋಡ್ಬೇಕು. ನಾವು ಫ್ರೆಂಡ್ ಏನೋ ಮದುವೆ ಆಗೋ ಹಸ್ಬೆಂಡಲ್ಲೇ ಫ್ರೆಂಡ್ ನೋಡಿ ನಾವು ಮದುವೆ ಆಗ್ತಾರಂತೆ. ಬಟ್ ಇನ್ನೂ ಬಾಯ್ ಫ್ರೆಂಡ್ ಬೆಸ್ಟ್ ಏನಕ್ಕೆ ಒಂದೇ ಮೊಬೈಲ್ಗೆ 2 ಸಿಮ್ ಇದ್ದಂಗೆ ಆ ಥರ ಲೆಕ್ಕನ ಅಂತ. ಸೊ ಅದೇ ಲೆಕ್ಕ ಬರೋದದು. ಸೊ ಅದಕ್ಕೆ ನಾವೇನು ಹೇಳುತ್ತೆ, ನಾನು ಬರೀ ಹುಡುಗಿರ್ಗ ಅಂತ ಹೇಳ್ತಿಲ್ಲ, ಹುಡುಗರಿಗೂ ಸೇರಿಸಿ. ಹುಡುಗರದು ಅದೇ ಬ್ರೋ ಹೇಳ್ತಿರೋದು. ಒಂದೇ ಮೊಬೈಲ್ಗೆ 2 ಸಿಮ್ ಥರ ಲೆಕ್ಕ ಹಾಕೊಂಡು ಜೀವನ ಮಾಡಿದ್ರೆ 2 ದೋಣಿ ಕಾಲಿಟ್ರೆ ಯಾವತ್ತೂ ವರ್ಕೌಟ್ ಆಗಲ್ಲ. ಪಾಪ ಬ್ರೋ, ಅದರಿಂದ ಎಷ್ಟೋ ಹುಡುಗರು ಲೈಫ್ ಹಾಳಾಗ್ಬಿಟ್ಟಿದೆ ಬ್ರೋ. ಲವರ್ ಇದ್ರು ಬೆಸ್ಟಿ ಅನ್ಕೊಂಡು ಇವನ್ ಜೊತೆ ಬಿಟ್ಬಿಡು ಅವನ ಜೊತೆ ಹೋಗಿಬಿಟ್ಟು ಯಾರ ಜೊತೆ ಹೋದೆ? ನಮ್ಮ ಬೆಸ್ಟ್ ಜೊತೆ ಹೋದೆ. ನಿನ್ನ ಲವ್ ಮಾಡ್ತೀನಿ, ಇವನನ್ನ ಮದುವೆ ಆಗ್ತೀನಿ, ಇನ್ನೊಬ್ಬ ಗಂಡ ಸಿಗದೆ ಇಟ್ಕೋತೀನಿ. ಪಾಪ ಅವ್ನ ಲವರ್ ಪಾಪ ಸೈಲೆಂಟ್ ಆಗಿರ್ತಾನೆ, ಅವನೇನು ಮಾಡಿರಲ್ಲ. ಇಲ್ಲ ಪಾಪ ಅವ್ನು ಮಾಡಿರ್ತಾನೆ. ಅದೇ ಹೇಳ್ತಾರಲ್ಲ ಬ್ರೋ, ಯಾರ್ದೋ ಗಾಡಿ ಇವನ್ ಸರ್ವಿಸ್ ಮಾಡ್ದಂಗೆ. ಬೆಸ್ಟಿ ಇರ್ಬೋದು, ಆದ್ರೆ ಒಂದು ಝೋನಲ್ಲಿ ಇಟ್ಕೊಂಡಿರ್ಬೇಕು. ಆ ಝೋನ್ ಬಿಟ್ಟು ಯಾರು ದಾಟಕ್ಕೆ ಹೋಗ್ಬಾರ್ದು. ಲಾಸ್ಟ್ಗೆ ಕಮಿಟ್ ಆಗಿಬಿಡ್ತಾರೆ ಅವರು. ಹಂಗೆ ನಾನು ಯಾವುದೂ ಲೈಕ್ ಅಪೋಸ್ ಮಾಡಲ್ಲ. ಬಾಯ್ ಬೆಸ್ಟಿ ಇದ್ರೆ ಅವ್ರ ಹುಡುಗಿ ಆಗಲಿ ಅವ್ರು ಲವ್ ಮಾಡ್ತಾರೆ, ಆ ಥರ ಏನಿಲ್ಲ. ಜೆನ್ಯೂನ್ ಫ್ರೆಂಡ್ಶಿಪ್ಪು ಇರ್ಬೋದು. ಸೊ ನನಗೂ ಬಾಯ್ ಬೆಸ್ಟೀಸ್ ಇದ್ದಾರೆ, ಹಂಗಂತ ನಾನು ಅವ್ರನ್ನ ಲವ್ ಮಾಡ್ತಿದ್ದೀನಿ ಅಂತೇನಿಲ್ಲ. ದೇ ಆರ್ ಮೈ ಫ್ರೆಂಡ್ಸ್. ಹೇಳೋಕ್ಕೇನಿದೆ ಬ್ರೋ, ಎಲ್ಲ ನೋಡ್ತಾ ಇದೀವಲ್ಲ ಜನತೆನ, ಅಷ್ಟೇ. ಸೇಮ್ ಬದುಕೊಂಡ್ರಿ ನೀವು ಹೇಳಿ. ಹೇಳ್ಬೇಕಂದ್ರೆ ಸೆನ್ಸರ್ ಹಾಕ್ಬೇಕಾಗುತ್ತೆ. ಪರವಾಗಿಲ್ಲ, ನಾವು ಹಾಕೊಳ್ಳೋಣ, ಏನ್ ಬೇಕಾದ್ರೂ ಹಾಕೊಳ್ಳೋಣ. ಬಾಯ್ ಫ್ರೆಂಡ್ ಇದ್ದು ತಿರ್ಗಾ ಬಾಯ್ ಬೆಸ್ಟ್ ಫ್ರೆಂಡ್ ಅನ್ಕೊಂಡು ಓಡಾಡಿದ್ರೆ ಅದನ್ನ ತೆವ್ಲು ಅಂತೀವಿ ಬ್ರೋ ಕನ್ನಡದಲ್ಲಿ. ಒಂದು ಬಾಯ್ ಫ್ರೆಂಡ್ ಇದಾನ ನಿಯತ್ತಾಗಿದ್ರೆ ಸಾಕು. ಫ್ರೆಂಡ್ ಅನ್ನೋ ಮಟ್ಟಿಗೆ ಓಕೆ. ಬಾಯ್ ಬೆಸ್ಟಿ ತೆವ್ಲು ಬ್ರೋ. ನಾನು ಈ ಕ್ವಶನ್ಸ್ ಎಲ್ಲ ಏನಕ್ಕೆ ಇಂಪ್ಲಿಮೆಂಟ್ ಮಾಡ್ತೀನಿ ಅಂದ್ರೆ, ನೋಡೋರ್ಗಾದ್ರೆ ನಾವು ಒಂದು ಪಾಯಿಂಟ್ ಆಫ್ ವ್ಯೂ ತಿಳ್ಕೊಳ್ಳಿ, ಈ ತರ ಜನ ನೋಡ್ತಿದ್ದಾರೆ ಅಂತ. ಅನ್ಕೊಂಡು ನೋಡ್ತೀರಾ ಬ್ರೋ? ನಾವು ಇನ್ನೊಂದು ಹೇಳ, ನಾವು ಯಾವತ್ತೂ ಹುಡುಗಿಯರ್ನ ನಮಗ್ ಬರ್ಬೇಕು ಬೀಳ್ಬೇಕು ಅಂತ ಇರಲ್ಲ, ನಮ್ಮಿಂದೆ ಬರ್ಲಿ ಅವಾಗ ನೋಡ್ಕೋತೀವಿ ಅಷ್ಟೇ, ಆ ಥರ ಇರಬೇಕು. ಎಲ್ಲಾರ್ದು ಅದೇ ಮೈಂಡ್ ಸೆಟ್ ಇರುತ್ತೆ. ಆದ್ರೆ ನಂದು ಅದಲ್ಲ ಬ್ರೋ. ಅವರೇ ಬಂದ್ರು ನಾನು ಬಿಟ್ಟು ಹೋಗ್ತೀನಿ ಬ್ರೋ. ಮೆಜಾರಿಟಿ ಹೆಂಗಾಗುತ್ತೆ ಅಂದ್ರೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಪೇರೆಂಟ್ಸ್ ಮಾತು ಕೇಳೋದಿಲ್ಲ, ಅವ್ರ ಮಾತನ್ನ ಕೇಳಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದು ಬೇಡ ಅಂತ ಅನ್ಸುತ್ತೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಓಕೆ ಬ್ರೋ, ಇವಾಗ ವ್ಯಾಲೆಂಟೈನ್ಸ್ ಡೇ ಅಲ್ಲಿ ಯಾವ್ಯಾವ ಡೇಸ್ ಬರುತ್ತೆ? ಬ್ರೋ ಅದೆಲ್ಲ ಗೊತ್ತಿಲ್ಲ. ಅದೆಲ್ಲ ಒಂದೇ ಡೇ ಗೊತ್ತು ಬ್ರೋ ನನಗೆ. ಅದು ಬ್ರೋ ಚಾಕ್ಲೇಟ್ ಡೇ. ಯಾಕೆ ಅದು ಮಾತ್ರ? ಯಾಕೆ ಗೊತ್ತಾ ಬ್ರೋ, ಯಾರ್ಯಾರು ರೋಡಲ್ಲಿ ಹೋಗ್ತಾ ಇರ್ತಾರೋ ಅವ್ರ ಕೈಯಲ್ಲೆಲ್ಲ ಚಾಕ್ಲೇಟ್ ಇರುತ್ತೆ, ಕಿತ್ಕೊಂಡು ತಿನ್ನೋಣ ಅಂತ ಆಸೆ ಬರುತ್ತೆ, ಅದ್ರ ತಿನ್ನಕ್ಕಾಗಲ್ಲ, ಏನು ಮಾಡೋದು? ಒಂದು ಹುಡುಗಿರ್ಗಂತ ಇಟ್ಕೊಂಡಿರ್ತಾರೆ ಅವರು. ಈ ಗಂಡು ಮಕ್ಳಿಗೆ ಇರೋ ಮೈನಸ್ ಪಾಯಿಂಟೇ ಅದು ಬ್ರೋ. ಏನ್ ಗೊತ್ತಾ, ಹುಡುಗರಿಗೆ ಯಾವಾಗಲೂ ದುಡ್ಡು ಖರ್ಚು ಮಾಡಲ್ಲ, ಹುಡುಗಿರ್ಗಾದ್ರೆ ಎಷ್ಟು ಬೇಕಾದ್ರೂ ಖರ್ಚು ಮಾಡ್ತಾರೆ, ಬಿಚ್ಚಿ ಕೊಡ್ತಾ ಇರ್ತಾರೆ. ಕೇಳಿ ಬ್ರೋ, ಇರಂಗಿದೆ ನಿಮ್ಗೆ. ಹುಡುಗಿರ್ಗೆ ಎಷ್ಟು ಗಿಫ್ಟ್ ಕೊಡ್ತೀವೋ ಅಷ್ಟು ಆಸೆ, ಅದು ಮಾತ್ರ ಕರೆಕ್ಟ್ ಬ್ರೋ. ಒಂದು ಹೇಳ್ತೀನಿ, ಹುಡುಗಿರ್ ಗಿಫ್ಟ್ ಎಷ್ಟು ಕೊಡ್ತೀರೋ ಪ್ರೀತಿ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ. ಹೌದು. ಅಕಸ್ಮಾತ್ ನೀವೇನು ಕೊಟ್ಟಿಲ್ಲ ಅನ್ಕೊಳ್ಳಿ, ಇನ್ನೊಬ್ಬ ನೋಡ್ಕೊಂತಾರೆ, ಕಾಮನ್ ಬ್ರೋ. ಅದು ಇವತ್ತು ಇರ್ತಾರೆ, ನಿಮ್ಮ ಜೊತೆ ಇರ್ತಾರೆ, ಚೆನ್ನಾಗಿ ನೋಡ್ಕೊಂಡಿಲ್ಲ, ಇನ್ನೊಬ್ಬ ನೋಡ್ಕೊಂತಾರೆ, ಅದು ಕಾಮನ್. ಅದೇ ಹೇಳ್ತಾ ಇರೋದು, ಫಸ್ಟ್ ದುಡ್ಡು ಮಾಡಿಬಿಟ್ಟು ಹುಡುಗಿ ಎಲ್ಲ ಅವ್ರ ಅಮ್ಮನೇ ಬಂದ್ಬಿಟ್ಟು ನಿಮ್ಮ ಮನೆ ಹತ್ರ ಬಂದು ಕೊಡ್ತಾಳೆ. ಇನ್ನು
ದುಡ್ಡು ಮಾಡ್ಬೇಕು ಬ್ರೋ ಜೀವನದಲ್ಲಿ. ದುಡ್ಡು ಮಾಡ್ಬಿಟ್ಟು ಆಮೇಲೆ ಬೇಕಾದ್ರೆ ಲವ್ ಮಾಡಿ ಎಲ್ಲ ಮಾಡಿ ಆಮೇಲೆ ನಾವೇನು ಮಾಡಿದ್ರು ಕರೆಕ್ಟ್ ಆಗಿರುತ್ತೆ. ನಮ್ಮ ಹತ್ರ 1 ರೂಪಾಯಿ ಕಾಸಿಲ್ಲ ಅಂದಮೇಲೆ ಅವಳು ಹೆಂಗೆ ನೋಡ್ಕೊಂತೀರಾ? ನಿಮ್ಮ ಹುಡುಗಿ ಅಂದರೆ ಯಾವ ಥರ ಇರಬೇಕು? ಯಾಕಂದ್ರೆ ಏನು ಅಷ್ಟೇನು ಫಾರ್ವರ್ಡ್ ಆಗಿ ಥಿಂಕ್ ಮಾಡಿಲ್ಲ, ಇವಾಗ ಪ್ರೆಸೆಂಟಲ್ಲಿ ಫೋಕಸ್ ಮಾಡ್ತೀನಿ ಅಷ್ಟೇ. ಲಾಯಲ್ ಆಗಿದ್ರೆ ಸಾಕು. ಅವ್ರು ನಮಗೆ ರೆಸ್ಪೆಕ್ಟ್ ಮಾಡಬೇಕು, ನಾವು ಅವ್ರಿಗೆ ರೆಸ್ಪೆಕ್ಟ್ ಮಾಡಬೇಕು. ದುಡ್ಡೆಲ್ಲ ನೆಕ್ಸ್ಟು. ನೀನೇ ದೇವತೆ ಅನ್ಕೊಂಡು ಆಮೇಲೆ ಕೈ ಕೊಟ್ಟ ಮೇಲೆ ಅಯ್ಯೋ ಅವಳು ಅಂತವಳು ಇಂತವಳು ಬೈಕೊಂಡ್ರೆ ಬದಲು ಅಂತ ಹುಡುಗಿ ಸಿಕ್ಕಿದ್ಮೇಲೆ ಮನೆಯವರೇ ಹುಡುಕಿ ಏನೋ ಮಾಡ್ತಾರೆ, ಎಲ್ಲ ಗೊತ್ತಿರುತ್ತೆ ಅವ್ರಿಗೆ. ಮನೆಯವ್ರಿಗೆ ನಮ್ಮ ಹುಡುಗಂಗೆ ಏನು, ನಮ್ಮ ಮನೆತನ ಏನೋ ಗೊತ್ತಿರುತ್ತೆ. ಈ ಥರ ಎಲ್ಲೂ ಹುಡುಗ ಸಿಗಲ್ಲ ಬ್ರೋ. ನೀವು ಮೊಬೈಲ್ ಕೊಡಿ, ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ಕೊಡ್ತೀನಿ. ನೋ ನೀಡ್ ಗರ್ಲ್ಸ್. ಯಾಕೆ? ಸಿಂಪ್ಲಿ ಸಿಂಗಲ್ ಲೈಫ್. ನಿಮ್ಗೆ ಯಾವ ಥರ ಇರಬೇಕು? ಚೆನ್ನಾಗಿದ್ರೆ ಸಾಕು, ನಮ್ಮ ಮಾತು ಕೇಳಿದ್ರೆ ಸಾಕು, ಅವ್ರ ಮಾತು ನಾವು ಕೇಳಂಗೆ ಇರಬಾರ್ದು. ನನಗೇನು ಪ್ಲಾನ್ಸ್ ಇಲ್ಲ, ಓನ್ಲಿ ಮನಿ. ಟ್ರೆಡಿಷ್ನಲ್ ಆಗಿರಬೇಕು ಮೇನ್. ವೆಲ್ ಕಲ್ಚರ್ಡ್ ಆ್ಯಂಡ್ ಡಿಸಿಪ್ಲಿನ್ಡ್ ಇರಬೇಕು. ನಂಗೆ ತುಂಬ ರೆಸ್ಪೆಕ್ಟ್ ಮಾಡಬೇಕು, ನನ್ನ ಫ್ಯಾಮಿಲಿ ರೆಸ್ಪೆಕ್ಟ್ ಮಾಡಬೇಕು. 4 ಸಾಕು? ಎಸ್. 5 ಬೇಡ? ಓಕೆ, ನಿಮ್ಮ ಪ್ರಕಾರ? ಫುಲ್ ಸಿಂಪಲ್. ಇಬ್ಬರು ಅರ್ಥ ಮಾಡ್ಕೊಂಡು ಹೋಗ್ಬೇಕು. ನಾನೇನೋ ಅಂತ ಹೇಳಿದೆ ಅಂತ ಕಿರಿಕಿರಿ ಮಾಡೋದು, ಅವ್ರೇನೋ ಹೇಳಿದ್ರಂತ ನಾನು ಕಿರಿಕಿರಿ ಮಾಡೋದು, ಹಂಗೆಲ್ಲ ಇರ್ಬೇಕು. ಅರ್ಥ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಅಮ್ಮ, ಇದಕ್ಕಿಂತ ಒಳ್ಳೆ ಹುಡುಗಿನ ನನ್ನ ಕೈಲಿ ಹುಡ್ಕಕ್ಕಾಗಲ್ಲ. ಇವಳೇ ನಿನ್ ಸೊಸೆ ಅಂತ ಫಿಕ್ಸ್ ಆಗ್ಬಿಡು. ಆ ಜಗಳನ ಇವತ್ತಿಗೆ ಮುಗಿಸ್ಬಿಡ್ಬೇಕು, ಅದನ್ನ ಕಂಟಿನ್ಯೂ ಮಾಡ್ಕೊಬಾರ್ದು ಅಷ್ಟೇ. ನಿಮ್ಮ ಹುಡುಗಂದು ಸ್ಯಾಲ್ರಿ ಎಷ್ಟಾಗಿರ್ಬೇಕು? ಅಯ್ಯೋ ಇದೆಲ್ಲ ನಾವು ಓಕೆ, ಇದೆಲ್ಲ ಕೇಳ್ತೀರೆ ಇನ್ನೊಂದು ಕ್ವಶನ್ ಕೇಳ್ಬೇಕು ಅನಿಸ್ತಿದೆ. ನಿಮ್ಮ ಪ್ರಕಾರ ಲವ್ ಅಂದ್ರೆ ಏನು? ಲವ್ ಮಾಡು, ಲವ್ ಮಾಡು. ಹೆಣ್ಣಿಂದಲೇ ಸ್ವರ್ಗ, ಹೆಣ್ಣಿಂದಲೇ ನರಕ, ಹೆಣ್ಣೇ ಸರ್ವಸ್ವ ಹೆಣ್ಣು. ಗಂಡಿನ ಬಾಳಿನ ಬೆಳಕು, ಹೆಣ್ಣು ಸಂಸಾರದ ಕಣ್ಣು. ಹೆಣ್ಣು ತಾಯಿಯಾಗಿ, ಸಖಿಯಾಗಿ, ಮಡದಿಯಾಗಿಯೂ ಗಂಡಿನ ಬಾಳನ್ನು ಬೆಳಗಿಸುವವಳು. ಅವನ ಜೀವನವನ್ನು ಸ್ವರ್ಗಮಯವಾಗಿ ಮಾಡುವವಳು. ಅದೇ ಹೆಣ್ಣು ಸುಖದ ಸಾಗರದಲ್ಲಿ ವಿಷವನ್ನು ಕಲಕಬಲ್ಲಳು. ನನಗೆ ಗೊತ್ತಿದೆ ಅಂತ ಗೊತ್ತಿರೋನಿಗೆ ಏನು ಗೊತ್ತಿರಲ್ಲ, ತನಗೆ ಗೊತ್ತಿಲ್ಲ ಅಂತ ಗೊತ್ತಿರೋನಿಗೆ ಎಲ್ಲ ಗೊತ್ತಿರುತ್ತೆ. ಹುಡುಗಿರು ಒಂದು ಹುಡುಗನ ನಂಬಿಟ್ಟು ಲವ್ ಮಾಡ್ತಾರೆ. ಲವ್ ಮಾಡಿಬಿಟ್ಟು ಅವನ ಹಿಂದೆ ಬಿದ್ದು ಒಳ್ಳೆ ಶೋಕಿ ಗೀಕಿ ಮಾಡಿಕೊಂಡು ಮಜಾ ಮಾಡಿಕೊಂಡು ಸುತ್ತಾಡ್ತಾರೆ. ಇಂಗ್ಲೀಷ್ನಲ್ಲಿ ಹೇಳಿದ್ದಾರೆ, ಲವ್ ಈಸ್ ಲಾಂಗ್ ಬಟ್ ಲೈಫ್ ಈಸ್ ಶಾರ್ಟ್, ಬ್ಯೂಟಿ ಇಸ್ ಲವ್ ಆ್ಯಂಡ್ ಲವ್ ಇಸ್ ನೆಟರ್ನಲ್ ಅಂತಿದ್ದಾರೆ. ಈ ಜನರೇಷನ್ ಅಲ್ಲಿ ಕ್ರಶ್ ಅಟ್ರಾಕ್ಷನ್ ಲವ್ ಅನ್ಕೊಂಡು ಲವ್ ಮಾಡ್ತಾರೆ. 1 ವರ್ಷ ಇರ್ತಾರೆ, 6 ತಿಂಗಳು ಇರ್ತಾರೆ, ಬಿಟ್ಟು ಹೋಗ್ತಾರೆ. ಇದು ಲವ್ ಬ್ರೋ? ನೀವು ಹೇಳಿ. ಅಟ್ರಾಕ್ಷನ್ ಇರ್ತಾರೆ. ಉಪ್ಪಿ ಬಸ್ ಒಂದು ಡೈಲಾಗ್ ಇದೆ ಗೊತ್ತಾ, ಅದು ಹೇಳಕ್ಕಾಗಲ್ಲ ಬಿಡಿ. ಓಹೋ, ನಿಂಗೆ ಆತರ ಲವ್ ಮಾಡ್ಬೇಕಾ? ಅದು ಲವ್ ಅಲ್ಲ, ಟಿಟಿ. ನೀನ್ ಲವ್ ಮಾಡ್ತೀಯ ಅಂತ ಕೇಳೋ ಬದಲು ಟಿಟಿ ಮಾಡ್ತೀಯ ಅಂದ್ರೆ ರೆಡಿ ಅಂತಿದ್ದೆ ನಾನು. ಟಿಟಿನಾ? ಹಾಗಂದ್ರೆ ಟಿಟಿ ತೀರಿಸ್ಕೊಳ್ಳೋದು ಅಂತ. ಸಾರಿ, ಎಷ್ಟೋ ಜನ ಇದ್ದಾರೆ ಲವ್ ಮಾಡ್ತಾರೆ, ಅವ್ರ ಮನೇಲಿ ಗೊತ್ತಿರಲ್ಲ, ಇನ್ನೊಬ್ಬರು ಮೇಂಟೈನ್ ಮಾಡ್ಕೊಂಡು ಇಕ್ಕಿರ್ತಾರೆ. ಲಾಸ್ಟಿಗೆ ಇನ್ನೇನು 2 ಮಂತ್ಸ್ 3 ಮಂತ್ಸ್ ಮದುವೆ ಆಗಬೇಕಾ, ಅವಾಗ ಹೇಳ್ತಾರೆ ಮೆಸೇಜಲ್ಲಿ, ಇನ್ನೊಬ್ಬಳು ನಿನಗಿಂತ ಚೆನ್ನಾಗಿ ಸಿಗ್ತಾಳೆ. ಹುಡುಗಿ ಕಾಮಂಡಿ ಎಲ್ಲ ಕದೆ, ನಿನಗಿಂತ ನನಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ ನಿನ್ಗೆ ಅಂದ್ಬಿಟ್ಟು ಒಳ್ಳೆ ಹುಡುಗಿ ಒಳ್ಳೆ ಲವ್ ಮಾಡ್ತಾ ಇದ್ದೀರಿ ನಾವು. ಒಳ್ಳೆ ಹುಡುಗಿ ಅಂದ್ಬಿಟ್ಟು ಲವ್ ಮಾಡಿರ್ತೀವಿ, ಆದರೆ ಅವ್ಳಿಗೆ ಗೊತ್ತಿಲ್ಲ ನಾನೇ ಕೆಟ್ಟವಳು ಅಂದ್ಬಿಟ್ಟು. ಈ ಥರ ಕೇಸಸ್ ಎಷ್ಟೊಂದು ನಾನು ಕೇಳಿದ್ದೀನಿ. ಇವರು ನಮ್ಗೆ ಅದೇ ಪರಿಸ್ಥಿತಿ ಆಗಿರೋದು. ಬ್ರೋ, ಇಟ್ಸ್ ನಾಟ್ ಟಚಿಂಗ್ ಆ್ಯಂಡ್ ಇಟ್ಸ್ ಪ್ಯೂರ್ ಕನೆಕ್ಷನ್ ಬ್ರೋ, ಸೋಲ್ ಕನೆಕ್ಷನ್. ಈಗಿನ ಜನ್ರೇಷನ್ ಅಲ್ಲಿ ಆಗತ್ತಾ ಅದು? ಆದರೆ ಇವಾಗಿನ ಜನ್ರೇಷನಲ್ಲಿ ಅದು ಆ ಥರ ಯಾರೆಲ್ಲ. ಟುಡೇ ಲವ್, ಟುಮಾರೋ ಲವ್ ಮ್ಯಾರೇಜ್, ಥರ್ಡ್ ಡೇ ಲವ್ ಎಫೆಕ್ಟ್ ಅಂದಿದ್ದಾರೆ. ಅದೆಲ್ಲ ಬರೀ ಅದೇ ಎಲ್ಲ ನಡೀತಿರೋದು. ಇವಾಗ ಫ್ರೆಂಡ್ಸ್ ವಿತ್ ಬೆನಿಫಿಟ್ಸ್ ಮತ್ತೆ ಲಾಸ್ಟ್ಲಿ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಅಂತ ಇದೆ, ಅದ್ರ ಬಗ್ಗೆ. ಫ್ರೆಂಡ್ಸ್ ವಿತ್ ಬೆನಿಫಿಟ್ಸ್ ಅಂದರೆ ಫುಲ್ ಬೆನಿಫಿಟ್ಸೇ ಏನಿಲ್ಲ ಅದರಲ್ಲಿ. ಸುಮ್ಮನೆ ಬೆನಿಫಿಟ್ ಮಾಡ್ಕೊಂತ ಇದ್ದಾರೆ ಇಬ್ಬರು, ಏನು ಹೇಳಕ್ಕಿಲ್ಲ. ಅದೆಲ್ಲ ಇಷ್ಟೇ, ಅದೆಲ್ಲ ಏನು ಮಾಡೋಕ್ಕಾಗಲ್ಲ. ಫ್ರೆಂಡ್ಸ್ ವಿತ್ ಬೆನಿಫಿಟ್ಸ್ ಅಂದರೆ ನಮ್ಮ ಜೀವನ ನಾವು ಎಂಜಾಯ್ ಮಾಡ್ಬೋದು. ಅದೇ ಟಾಕ್ಸಿಕ್ ಅಂದರೆ ಏನೋ ಸ್ವಲ್ಪ ಕಿರಿಕಿರಿಗಳಿರ್ತವೆ ಮೈಂಡಲ್ಲಿ, ಯಾವಾಗ ಟೆನ್ಷನ್ ಇರುತ್ತೆ, ನೆಮ್ಮದಿಯಾಗಿರೋಕ್ಕಾಗಲ್ಲ. ಅದೇ ನಮ್ಮ ಫ್ರೆಂಡ್ಸ್ ಜೊತೆ ಅಂದರೆ ನೋಡಿ ಹಿಂಗೆ ಇರ್ಬೋದು ಎಲ್ಲ. ಫ್ರೆಂಡ್ಸ್ ವಿತ್ ಬೆನಿಫಿಟ್ಸ್ ಅಂದರೆ ಇವಾಗ ಹುಡುಗಿರಾಗಲಿ ಹುಡುಗರಾಗಲಿ ಯಾರ ಹತ್ರ ದುಡ್ಡು ಜಾಸ್ತಿ ಇರುತ್ತೆ ಅವ್ರನ್ನ ನೋಡ್ಕೊಂಡು ಹೋಗ್ತಾರೆ. ದೇ ಆರ್ ಲೈಕ್ ಫ್ರೆಂಡ್ಸ್ ವಿತ್ ಬೆನಿಫಿಟ್ಸ್. ಅದಾಗಿಂದ ಅವ್ರಿಗೆ ಫ್ರೆಂಡ್ಸ್ ವಿತ್ ಬೆನಿಫಿಟ್ಸ್ ಅಂತ ಫುಲ್ ಅರ್ಥ ಏನಂತ ಇನ್ನೂ ಗೊತ್ತಿಲ್ಲ ಅವ್ರಿಗೆ. ಹಂಗೆ ಇಟ್ಕೊಂಡಿದ್ದೀವಿ ನಾವು ಫ್ರೆಂಡ್ಸ್ ಆಗಿ. ಅದು ಫ್ರೆಂಡ್ಸು, ಒಳ್ಳೆ ಫ್ರೆಂಡ್ಸ್, ಬೆಸ್ಟ್ ಫ್ರೆಂಡ್ಸ್ ಅಂದರೆ. ಬ್ರೋ, ಮನೆ ಅಡ್ರೆಸ್ ಕೊಡ್ತೀರಾ? ಕಾಮುಲ ಜೊತೆ ಬರ್ತಾರೆ ಬ್ರೋ. ಬೇಡ ಬ್ರೋ, ಇಷ್ಟೇ ಹೇಳೋದು. ಈ ಜನ್ರೇಷನಲ್ಲಿ ಈ ಥರ ಫ್ರೆಂಡ್ಸು ಮತ್ತು ಈ ಥರ ಹೆಣ್ಮಕ್ಳು, ಈ ಥರ ಗಂಡು ಮಕ್ಕಳು ನಾನು ನಿಜ ನೋಡಿದ. ಇಲ್ಲಿ ನಾವು 3 ಜನ ಕಾಣಿಸ್ತಾ ಇರ್ಬೋದು, ಬಟ್ ವಿ ಆರ್ ನಾಟ್ ಲವರ್ಸ್. ಇನ್ನೊಬ್ಬ ನಾನೇ ಅನ್ಕೊಳ್ಳಿ, ಅದು ನಾವು ಇಷ್ಟು ಜನ ಫ್ರಮ್ ಪಾಸ್ಟ್ 8 years ಇಂದ ನಾವೆಲ್ಲರೂ ಜೊತೆ ನಿಜ ನನಗಳು ಬರ್ತಿದೆ.
ಅಲ್ಲ ಅಲ್ಲ ಬಿಟ್ಟೋಗಿಲ್ಲ ಲವ್ ಅಂತೂ ಆಗಿಲ್ಲ, ಬಿಟ್ಟೋಗಿಲ್ಲ ಫ್ರೆಂಡ್ಸ್ ನೆನಪಾಗ್ತಿದ್ದಾರೆ ಇವಾಗ ಅದಕ್ಕೆ. ಕೇಳಿದಾಗ ಯಾರಾದ್ರೂ ಹುಡ್ಕೊಡಿ ಹುಡುಗಿ ಅಂದಾಗ ಮಚ್ಚ ಬೇಡ ಬಾರೋ ನಾವೇ ಸಾಕು ಫ್ರೆಂಡ್ಸ್ ಆರಾಮಾಗಿದ್ದೀವಿ ಅಂತ ಹೇಳ್ತೀವಿ ನಾವು. ನಿಜ ಇವಾಗ ಅಂತ ನಂಗೆ ಬಿಟ್ಟೋಗಿರೋ ಫ್ರೆಂಡ್ಸ್ ನೆನಪಾಗ್ತಿದ್ದಾರೆ, ಆದ್ರೂ ಪರವಾಗಿಲ್ಲ ಅಲ್ಲೇ ಇರಿ ಅಷ್ಟೇ. ನಾನು ಟಾಕ್ಸಿಕ್ ರಿಲೇಷನ್ ಯಾವಾಗ ನೋಡಿಲ್ಲ ನಾನು. ನೋಡಿಲ್ಲ, ನೀವ್ ಹೇಳಿ. ಫ್ರೆಂಡ್ಸ್ ವಿತ್ ಬೆನಿಫಿಟ್ಸ್ ಇಸ್ ಗುಡ್ ಥಿಂಗ್. ಕಮಿಟೆಡ್ ಮತ್ತೆ ಸಿಂಗಲ್ಗೆ ಒಂದು ಅಡ್ವೈಸ್ ಕೊಡ್ತೀರಾ ಅಂದ್ರೆ ಏನ್ ಕೊಡ್ತೀರಾ? ಇರಿ ನೀವ್ ಹೇಳಿ. ಸಿಂಗಲ್ ಆಗಿದ್ರೆ ಮುಂದೆ ನೋಡ್ಕೊಳ್ಳಿ ಸಿಗುತ್ತೆ ಅಂತ. ಅಯ್ಯೋ ಡಬಲ್ ಮೀನಿಂಗ್ ಇದ್ರೆ ಮುಂದೆ ನೋಡ್ಕೊಳ್ಳಿ ಸಿಗುತ್ತೆ ಅಂತ. ಸಿಂಗಲ್ ಇದೀನಿ ಅಂತ ಕೊರಗ್ಬೇಡಿ ಬ್ರೋ, ತುಂಬಾ ಚೆನ್ನಾಗಿರ್ತೀರಾ. ಕಮಿಟೆಡ್ಗಳು ಎಷ್ಟು ಕೊರಗ್ತಿರ್ತಾರೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಒಂದು 5 ನಿಮಿಷ ಸುಖಕ್ಕೋಸ್ಕರ ಸುಮ್ಮನೆ ಬಾಳ್ಬೇಕಾಗಿರೋ ಜೀವನ ಹಾಳು ಮಾಡ್ಕೋಬಾರ್ದು. ರಿಲೇಶನ್ಶಿಪ್ ಅಲ್ಲಿರೋರು ನಿಮ್ಮ ಬಾಂಡ್ನ ಹಂಗೆ ಲಾಸ್ಟ್ ತನಕ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಸಿಂಗಲ್ಸ್ ಆಗಿದ್ದೀರಾ, ಆರಾಮಾಗಿ ಲೈಫ್ ಎಂಜಾಯ್ ಮಾಡಿ ಬಿಂದಾಸ್ ಆಗಿರಿ ಫ್ರೆಂಡ್ಸ್ ಜೊತೆ. ಸಿಂಗಲ್ ಆಗಿರೋರು ದಯವಿಟ್ಟು ಸಿಂಗಲ್ ಆಗೇ ಇರಿ, ಲೈಫ್ ತುಂಬಾ ಚೆನ್ನಾಗಿದೆ ಸಿಂಗಲ್ ಆಗಿರೋದ್ರೆ. ಮತ್ತೆ ಕಮಿಟ್ ಆಗಿರೋರು ಅವರೇ ಲೈಫ್ ಪಾರ್ಟ್ನರ್ನ ಚೂಸ್ ಮಾಡ್ಕೊಂಡಿರೋದು. ಏನೋ ಒಂದು ಆಯಿತು ಅಂತ ಅಂದ್ಬಿಟ್ಟು ಬಿಟ್ಟು ಹೋಗಬಾರ್ದು, ಕೊನೆವರೆಗೂ ಖುಷಿಯಾಗಿ ಜೊತೆ ಆಗಿರಬೇಕು. ಏನು ಕಷ್ಟ ಬಂದ್ರೂ ಫೈಟ್ ಬಂದ್ರೂ ಸಾಲ್ವ್ ಮಾಡ್ಕೊಂಡು ಜೊತೆ ಆಗೋಗ್ಬೇಕು. ನಮ್ಮನೆಯ ತುಳಸಿ ಕಟ್ಟೆ ರೌಂಡ್ ಹಾಕೋಳಿಯುಳೇನೆ. ನೀವು ಸಿಂಗಲ್ ಆಗಿದ್ದೀರಲ್ಲ, ಈ ಲೈಫ್ ಹೇಗಿದೆ ನಿಮಗೆ? ನಮ್ಮ ಲೈಫು ಇವಾಗ ಏನು ಅಂತ ಅಂದರೆ ಏನು ಫೀಲಿಂಗ್ ಏನು ತಗೋತಾ ಇಲ್ಲ, ಟೆನ್ಷನ್ ಇಲ್ಲ. ಬರ್ತೀನಿ ಆಯಾಗಿ ಊಟ ಗೀಟ ತಿಂಡಿ ಮಾಡಿಕೊಂಡು ಸ್ವಲ್ಪ ವ್ಯಾಪಾರ ಮಾಡಿಕೊಂಡು ಆಯಾಗಿ ಓಡಾಡಿಕೊಂಡು ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಬರ್ತೀನಿ. ಹರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮರಿದೆ ಗಂಟೆನ ಮಾತ್ರ ಹೊಡೆಯೋದು ಮರಿಬೇಡಿ. ಹೊಡೀರಿ, ಗಂಟೆ ಹೊಡೀರಿ. ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ.